ನಮಸ್ಕಾರಗಳು. ಸಮೃದ್ಧಿ ಶಾಲೆಯ ಮುಖ್ಯ ಉಪಾಧ್ಯಾಯಿನಿಯಾದ ಸಲ್ಮಾ ಮೇಡಮರಿಗೂ ಮತ್ತು ಶ್ರೀನಿವಾಸ್ ಸರಿಗಳಿಗೂ ಟೀಚರ್ಸ್ದವರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಈ ಸಮೃದ್ಧಿ ಶಾಲೆಯಲ್ಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಎಜುಕೇಷನ್ ಇದೆ. ಇಲ್ಲಿ ನಮ್ಮ ಮಕ್ಕಳು ಇಬ್ಬರು ಓದ್ತಾ ಇದ್ದಾರೆ. ಅದ್ರಾಗ ದೊಡ್ಡ ಮಗಳು LKGಯಿಂದನೂ ಇಲ್ಲೇ ಓದ್ತಾ ಇದ್ದಾರೆ. ಈಗ 5th ಸ್ಟ್ಯಾಂಡರ್ಡ್ ಆಗಿದೆ. ಎರಡನೇ ಮಗಳು ಮತ್ತು 3ನೇ ಕ್ಲಾಸ್ ಓದ್ತಿದ್ದಾಳೆ. ಅವಳಿಗೆ ಎರಡನೇ ಮಗಳನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಸೇರಿಸಿದ್ದೀವಿ. ಅವಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದ್ದಾಳೆ. ಕೊರೋನಾ ಬಂದಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಾಕಿದ್ವಿ. ಕೊರೋನಾ ಟೈಮಲ್ಲಿ ಹೆಂಗೆ ಓದ್ತಾಳೆ ಏನೋ, ಅದು ಆನ್ಲೈನ್ ಕ್ಲಾಸ್ ಆಗಿದ್ದರಿಂದ ಓದ್ತಾಳೋ ಇಲ್ಲ ಅಂದ್ಕೊಂಡಿದ್ವಿ. ಆದರೆ ಆಕೆ ಸೆಕೆಂಡ್ನೇ ಕ್ಲಾಸಿಗೆ ಬಂದಾಗ ಇಂಪ್ರೂವ್ಮೆಂಟ್ ಚೆನ್ನಾಗಿದ್ದಾರೆ. ಮತ್ತು ಕ್ಲಾಸಿಗೆ ಫಸ್ಟ್ ಬರ್ತಾಯಿದ್ದಾಳೆ. ಫಸ್ಟ್ನೇ ಮಗಳು ಅಷ್ಟೇ, ಆ ಕ್ಲಾಸಿಗೆ ಫಸ್ಟು ಟಾಪರ್ ಆಗಿದ್ದಾಳೆ. ಆಕೆ ಎಜುಕೇಷನ್ನು ಏನಿದೆ ಚೆನ್ನಾಗಿ, ತುಂಬ ಚೆನ್ನಾಗಿದೆ ಎಜುಕೇಷನ್ ಮಾತ್ರ. ಅವಳು ಕ್ಲಾಸಾಗಿ ಮ್ಯಾಮ್ ಏನೇ ಪಾಠ ಮಾಡಲಿ ಅಲ್ಲಿ ಮನೆಗೆ ಬಂದು ನಮಗೆ ಅರ್ಥ ಇಂಗ್ಲೀಷಲ್ಲಿ ಮಾಡಿದ್ದನ್ನ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತಾ ಅವಳು ಈ ಥರ ಮಾಡಿದಾರೆ ಅಮ್ಮ ಅಂತ ಎಲ್ಲ ಹೇಳ್ತಿದ್ದಾಳೆ. ಅದ್ರಾಗೂ ಈಗ ಸಲ್ಮಾ ಮೇಡಮ್ ಅವರು ಅಂತೂ ತುಂಬ ಕನ್ನಡನ ಅವರು ಮುಸ್ಲಿಮ್ಸ್ ಆದರೂ ಕನ್ನಡ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಕನ್ನಡ ಸಬ್ಜೆಕ್ಟ್ ತೊಗೊತಾ ಇದ್ದಾರಂತೆ ಅವರು 5th ಸ್ಟ್ಯಾಂಡರ್ಡ್ಗೆ. ಅದ್ರಾಗೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ನನ್ನ ಮಗಳು ಭಾಳ ಮನೆಗೆ ಬಂದು ಹೇಳ್ತಿದ್ದಾಳೆ. ಮತ್ತು ಎಲ್ಲ ಟೀಚರ್ಸ್ಗಳು ಅಷ್ಟೇ ಚೆನ್ನಾಗಿ ಮಕ್ಕಳು ಕೇರ್ ತೊಗೊಂಡು ಪಾಠ ಮಾಡ್ತಿದ್ದಾರೆ. ಇಲ್ಲಿ ಈ 2 ವರ್ಷದಲ್ಲಿ ಸಲ್ಮಾ ಮೇಡಮ್ ಬಂದು 2 ವರ್ಷದಲ್ಲೇ ಅವರು ಜ್ಞಾನಾಧಿಪತಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದ್ರಾಗೆ ಮಕ್ಕಳನ್ನ ಜ್ಞಾನ ಬೆಳೆಸೋದಕ್ಕೆ ಎಷ್ಟು ಅವರು ಕಷ್ಟಪಟ್ಟು ಇದು ಮಾಡ್ತಿದ್ದಾರೆ. ಆ ರಜದ ಸಮಯದಲ್ಲೂ ಅವರು ತುಂಬ ಟೈಮ್ ತೊಗೊಂಡು ಮಕ್ಕಳಿಗೋಸ್ಕರ ಟೈಮ್ ತೊಗೊಂಡು ಅವರೆಲ್ಲ ಏನೇ ಕೆಲಸ ಇದ್ದು ರಜದಾಗೆ ಪಾಪ ಬಿಟ್ಟು ಅವರು ಮಕ್ಕಳಿಗೋಸ್ಕರ ಆ ಟೈಮ್ ತೊಗೊಂಡು ಅವ್ರನ್ನ ಮಾಡ್ತಾ ಕ್ವಶನ್ ಆನ್ಸರ್ ತಗೊಂಡು ದಿನ ಕಳಿಸಿ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಬುದ್ಧಿ ಹೆಚ್ಚಿಸೋಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂದರೆ ಮತ್ತೊಂದು ಸ್ಕೂಲಾಗೆ ಹೇಗೆ ಗೊತ್ತಿಲ್ಲ. ಈ ಸಮೃದ್ಧಿ ಸ್ಕೂಲಾಗ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಪಾಠ ಆಗಲಿ, ಒಂದು ಏನಾರು ಆಗಲಿ, ಒಂದು ಆಟ ಆಗಲಿ, ಮತ್ತು ಇವರು ನಿತ್ಯ ಏನು ಮಾಡ್ತಿದ್ದಾರಲ್ಲ ಕೆಲಸ, ಅವರು ಪ್ರತಿಯೊಂದು ಎಷ್ಟು ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂದರೆ ತಮ್ಮ ಮಕ್ಕಳಿಗಿಂತ ಹೆಚ್ಚು ಕಾಳಜಿ ವಹಿಸ್ತಾರೆ ಈ ಸಮೃದ್ಧಿ ಸ್ಕೂಲಿಗೆ. ಅವ್ರು ನೋಡೋಕ್ಕೆ ಸಮೃದ್ಧಿ ಸ್ಕೂಲು ನೋಡೋಕ್ಕೆ ಚಿಕ್ಕದಾದರೂ ಅವ್ರ ಮನಸ್ಸು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಬಹಳ ದೊಡ್ಡದಿದೆ ಅವ್ರದ್ದು. ಅದರಾಗೆ ಈಗಿನ ಸಿಟಿ ವಾತಾವರಣಕ್ಕೆ ನೋಡಿದ್ರೆ ಸಿಟಿಗೆ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸಿಟಿಗಿಂತ ಇಲ್ಲೇ ಉತ್ತಮ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸಲ್ಮಾ ಮೇಡಮ್ ಅವರು. ಮತ್ತು ಈಗ ನಮ್ಮ ಮಕ್ಕಳು ಹೇಳ್ಬೇಕಂದ್ರೆ ಚೆನ್ನಾಗಿ ಪಾಠ ಕೇಳೋದ್ರಿಂದ ಮನೆಗೆ ಬಂದು ಅರ್ಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನನಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ, ಈಗಿನ 8ನೇ ಕ್ಲಾಸಿಗೆ ಇದೆ, ಮುಂದೆ SLC ಮಟ್ಟ ಆಗಲಿ ಅಂತಂದು ನಾವು ಆ ದೇವ್ರನಲ್ಲಿ ಕೇಳ್ಕೊತೀವಿ. ಅಷ್ಟೇ ಎತ್ತರಕ್ಕೆ ಬೆಳೀಲಿ ಸ್ಕೂಲು ಅಂತಲೂ ಕೇಳ್ಕೊತೀವಿ. ಈ 2 ಮಾತನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಸಮೃದ್ಧಿ ಸ್ಕೂಲ್.